ಎಸ್, ನಮಗೆಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಸ್ವಾಗತ. ಇವತ್ತಿನ ಈ ಚಾಪ್ಟರ್ ಕೊನೆ ಚಾಪ್ಟರ್. ಸೊ ಇದಾದಮೇಲೆ ನನ್ನ ಜೀವಶಾಸ್ತ್ರದ ಒಂದು ಸಣ್ಣ ಕೋರ್ಸ್ ಮುಕ್ತಾಯ ಆಗ್ತೈತಿ. ಓಕೆ, ಸೊ ಮೊದಲನೇದಾಗಿ ಈ ಚಾಪ್ಟರ್ ಬಗ್ಗೆ ಹೇಳಬೇಕಂದ್ರೆ, ಹೆಸರೇ ಸೂಚಿಸುವಂಗೆ ಎಂಥ ಜೀವಿಗಳು? ಸೂಕ್ಷ್ಮಾಣು ಜೀವಿಗಳು. ನೀವು ಹೇಳಿ, ಏನು ಸೂಕ್ಷ್ಮಾಣು ಜೀವಿ ಅಂದ್ರೆ? ಸೂಕ್ಷ್ಮಾಣು ಜೀವಿ ಅಂದ್ರೆ ಬರಿಗಣ್ಣಿಗೆ ಕಾಣದಿರುವ ಜೀವಿಗಳನ್ನು ಏನಂತ ಕರೀತಾರೆ? ಸೂಕ್ಷ್ಮಾಣು ಜೀವಿಗಳು ಅಂತ ಕರೀತಾರೆ. ಸೊ ಸೂಕ್ಷ್ಮಾಣು ಜೀವಿಗಳಲ್ಲಿ 3 ವಿಧಗಳದಾವ. ಮೊದಲನೇದು ಬ್ಯಾಕ್ಟೀರಿಯಾ, ಎರಡನೇದು ವೈರಸ್, ಮೂರನೇದು ಆದಿಜೀವಿಗಳು. ಆದಿಜೀವಿ ಅಂದ್ರೆ ಈ ಪ್ರೋಟಿಸ್ಟಾ ಸಾಮ್ರಾಜ್ಯಕ್ಕೆ ಸೇರಿರುವಂಥ ಜೀವಿಗಳು ಇಷ್ಟದಾವು. ಇದನ್ನು ಸೈಡಿಗೆ ಇಡ್ತೀನಿ, ಮುಂದಕ್ಕೆ ಬರ್ತೀನಿ, ಬೇರೆದಿರುತ್ತೆ. ಸೂಕ್ಷ್ಮಾಣು ಜೀವಿಗಳನ್ನು ಗಮನಿಸೋದಕ್ಕೆ ಏನು ಬಳಕೆ ಮಾಡ್ತಾರೆ? ಸೂಕ್ಷ್ಮ ದರ್ಶಕಗಳನ್ನು ಬಳಕೆ ಮಾಡ್ತಾರೆ. ಸೊ ಸೂಕ್ಷ್ಮ ದರ್ಶಕಗಳ ಬಳಕೆ ಅಂದ್ರೆ, ಸೂಕ್ಷ್ಮ ದರ್ಶಕದೊಳಗೆ 3 ವಿಧಗಳು. ಮೊದಲನೇದು ಸರಳ ಸೂಕ್ಷ್ಮ ದರ್ಶಕ, ಎರಡನೇದು ಸಂಯುಕ್ತ ಸೂಕ್ಷ್ಮ ದರ್ಶಕ, ಮೂರನೇದು ವಿದ್ಯುನ್ಮಾನ ಸೂಕ್ಷ್ಮ ದರ್ಶಕ. ಸಿಂಪಲ್ ಮೈಕ್ರೋಸ್ಕೋಪ್, ಕಾಂಪೌಂಡ್ ಮೈಕ್ರೋಸ್ಕೋಪ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್. ಸರಳ ಸೂಕ್ಷ್ಮ ದರ್ಶಕ ಯಾರು ಕಂಡಿಡಿದಾರೆ ಅಂತೇಳಿ ಎಕ್ಸಾಕ್ಟ್ ಆಗಿ ಮಾಹಿತಿ ಇಲ್ಲ. ಬಟ್ ಸಂಯುಕ್ತ ಸೂಕ್ಷ್ಮ ದರ್ಶಕ ಕಂಡಿಡಿದವರು ಲೆವೆನ್ ಹಾಕ್. ಯಾರ್ರಿ? ಲೆವೆನ್ ಹಾಕ್. ಸಜೀವ ಜೀವಕೋಶ ಕಂಡಿಡಿದವನು ಇವನೇ, ಬ್ಯಾಕ್ಟೀರಿಯಾ ಕಂಡಿಡಿದವನು ಇವನೇ, ಸಂಯುಕ್ತ ಸೂಕ್ಷ್ಮ ದರ್ಶಕ ಕಂಡಿಡಿದವರು ಯಾರವರು? ಲೆವೆನ್ ಹಾಕ್ ಅವರು. ಸೊ ವಿದ್ಯುನ್ಮಾನ ಸೂಕ್ಷ್ಮ ದರ್ಶಕವನ್ನು ಕಂಡಿಡಿದವರು ನಾಲ್ ಮತ್ತು ರಸ್ಕ್ ಅನ್ನೋರು. ನೋಡ್ರಿ, ಇವರಿಬ್ಬರು ಸೇರಿ ಏನು ಮಾಡಿದ್ರು? ವಿದ್ಯುನ್ಮಾನ ಸೂಕ್ಷ್ಮ ದರ್ಶಕವನ್ನು ಕಂಡಿಡಿದ್ರು. ಯಾವುದೇ ಒಂದು ಜೀವಕೋಶವನ್ನು ನಾವು ಸೂಕ್ಷ್ಮ ದರ್ಶಕದೊಳಗೆ ಗಮನಿಸಿದೇವಂದ್ರೆ, ಸರಳ ಸೂಕ್ಷ್ಮ ದರ್ಶಕದೊಳಗೆ ಜೀವಕೋಶಗಳು ಹಿಂಗೆ ಕಾಣತ್ತಾವ. ಸಸ್ಯ ಜೀವಕೋಶಗಳು ಹಿಂಗೆ ಕಾಣತ್ತಾವ. ಬರೇ ಮೇಲಿಂದ ಕೋಶ ಪುರ ಅಷ್ಟೇ ಕಾಣಿಸ್ತದೆ ಸಸ್ಯ ಜೀವಕೋಶಗಳು. ಇದೇ ಸಸ್ಯ ಜೀವಕೋಶ ಸಂಯುಕ್ತ ಸೂಕ್ಷ್ಮ ದರ್ಶಕದೊಳಗೆ ಇಟ್ಟೆ ಅಂದ್ರೆ ಇದಕ್ಕಿಂತ 100 ಪಟ್ಟು ದೊಡ್ಡದು ಕಾಣಿಸ್ತೈತೆ. ಅಂದ್ರೆ ಸಸ್ಯ ಜೀವಕೋಶ ದೊಡ್ಡದಾಗಿ ಕಾಣಿಸ್ತೈತಿ, ಅದರೊಳಗೆ ಇರುವಂಥ ಕೋಶ ದ್ರವ್ಯ ಕಾಣತೈತಿ, ಜೊತೆಗೆ ಅದರೊಳಗೆ ಇರುವಂಥ ಕೋಶ ಕೇಂದ್ರ ಕಾಣಿಸತೈತಿ. ಸಸ್ಯ ಜೀವಕೋಶದೊಳಗೆ ದೊಡ್ಡದಾಗಿರುವಂಥ ರಸದಾನಿ ಇರ್ತೈತಿ, ರಸದಾನಿ ಒಂದು ಕಾಣ್ತೈತಿ. ಇದೇ ಸಸ್ಯ ಜೀವಕೋಶವನ್ನು ವಿದ್ಯುನ್ಮಾನ ಸೂಕ್ಷ್ಮ ದರ್ಶಕದೊಳಗೆ ಇಟ್ಟೆವು ಅಂದ್ರೆ ಇದರೊಳಗೆ ಇರುವಂಥ ಕಣದಂಗಗಳೆಲ್ಲ ಕಾಣ್ತಾವ. ಅಂದ್ರೆ ಇದಕ್ಕಿನ್ನ 1000 ಪಟ್ಟು ದೊಡ್ಡದು ಕಾಣಿಸ್ತೈತಿ. ಸಂಯುಕ್ತ ಸೂಕ್ಷ್ಮ ದರ್ಶಕದೊಳಗೆ ಇದಕ್ಕಿನ್ನ 100 ಪಟ್ಟು ಜಾಸ್ತಿ ಕಾಣಿಸಿದ್ರೆ ಇದ್ರೊಳಗೆ ಇದಕ್ಕಿನ್ನ 1000 ಪಟ್ಟು ಜಾಸ್ತಿ ಕಾಣಿಸ್ತೈತಿ. ಅರ್ಥ ಆಗತೈತ್ರ? ಇದನ್ನ ನೆನ್ಪಿಟ್ಕೋರಿ. ಹೆಂಗಂದ್ರೆ ಮೊದಲನೇದಾಗಿ ಕಂಡು ಬರುವಂಥ ಜೀವಿ ಯಾವುದಪ್ಪ ಅಂತ ಕೇಳಿದ್ರೆ, ಮೊದಲನೇದಾಗಿ ಕಂಡು ಬರುವಂಥ ಜೀವಿ ಇಟ್ ಈಸ್ ಬ್ಯಾಕ್ಟೀರಿಯಾ. ಮೊದಲನೇದು ಯಾವುದ್ರಿ? ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಗಳ ಕುರಿತು ಅಧ್ಯಯನ ಮಾಡೋ ಶಾಸ್ತ್ರ ಬ್ಯಾಕ್ಟೀರಿಯಾಲಜಿ. ಹ್ಞೂ ಅಂತೀರಿ ಸರ್. ಸೊ ಬ್ಯಾಕ್ಟೀರಿಯಾಗಳು ಹೆಂಗಿರ್ತಾವೆ ನೋಡಕ್ಕ? ಯಾಕೆ ಹಿಂಗೆ ಚಿತ್ರ ತೆಗೆದ್ನಿ ಅಂದ್ರೆ, ಇದರೊಳಗೂ ಕೋಶ ಭಿತ್ತಿ ಕಂಡು ಬರ್ತದ. ಕೋಶ ಭಿತ್ತಿನೂ ಐತಿ, ಕೋಶ ಪೊರೆನೂ ಐತಿ. ಎಷ್ಟು ಪದರಗಳಿಂದ ಮಾಡಲ್ಪಟ್ಟಿತ್ತು? ಹಂಗಂದ್ರೆ 2 ಪದರಗಳಿಂದ ಮಾಡಲ್ಪಟ್ಟಿತ್ತು. ಇಲ್ಲಿ ನೋಡ್ರಿ, ಕಶಾಂಗ ಕಂಡು ಬರತೈತಿ, ಫ್ಲಾಜೆಲ್ಲಾ ಅಂತ ಕರೀತಾರೆ. ಬಟ್ ದೇ ಆರ್ ನಾಟ್ ಹ್ಯಾವಿಂಗ್ ಡೆಫಿನೆಟ್ ನ್ಯೂಕ್ಲಿಯಸ್. ನಿರ್ದಿಷ್ಟವಾಗಿರುವಂಥ ಕೋಶ ಕೇಂದ್ರ ಇಲ್ಲ. ಇಟ್ ಈಸ್ DNA ಹಿಯರ್. ಕೋಶ ಕೇಂದ್ರದ ಬದಲಾಗಿ ಕೋಶ ಕೇಂದ್ರದಲ್ಲಿರುವಂಥ ಘಟಕಾಂಶ ಕೋಶ ದ್ರವ್ಯದೊಳಗೆ ಹರಡಿಕೊಂಡಿರ್ತೈತಿ. ಎಲ್ಲಿದು? ಬ್ಯಾಕ್ಟೀರಿಯಾದ. ಹಂಗಂದ್ರೆ ಅರ್ಥ ಇದು ಪ್ರೋಕ್ಯಾರಿಯೋಟಿಕ್ ಜೀವಕೋಶದಿಂದ ಮಾಡಲ್ಪಟ್ಟೈತಿ. ಯಾವುದರಿಂದ ರೀ? ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳಿಂದ ಮಾಡಲ್ಪಟ್ಟೈತಿ. ಯಾವುದು? ಇದು ಬ್ಯಾಕ್ಟೀರಿಯಾ. ಸೊ ಹಂಗಂದ್ರೆ ನೆಕ್ಸ್ಟ್ ಪಾಯಿಂಟ್, ಬ್ಯಾಕ್ಟೀರಿಯಾಗಳನ್ನು ಆಂಟಿಬಯೋಟಿಕ್ಸ್ಗಳನ್ನು ಬಳಕೆ ಮಾಡಿ ನಿರ್ಮೂಲನೆ ಮಾಡಬಹುದು. ಆಂಟಿಬಯೋಟಿಕ್ಸ್ಗಳ ಬಳಕೆ ಮಾಡಿ ನಿರ್ಮೂಲನೆ ಮಾಡಬಹುದು. ಯಾರನ್ನ? ಬ್ಯಾಕ್ಟೀರಿಯಾಗಳನ್ನು. ಆಂಟಿಬಯೋಟಿಕ್ಸ್ಗಳು ಅಂದ್ರೆ ಸಾಮಾನ್ಯವಾಗಿ ನಮ್ಮ ಮೆಡಿಕಲ್ಗಳಲ್ಲಿ ಸಿಗುವಂಥ ಔಷಧಿಗಳನ್ನು ಆಂಟಿಬಯೋಟಿಕ್ಸ್ ಅಂತ ಕರೀತಾರೆ. ಸೊ ಆ್ಯಂಟಿಬಾಡೀಸ್ಗಳಿಂದ ನಿರ್ಮೂಲನೆ ಮಾಡ್ಬೋದು ಅಂತ ತಿಳ್ಕೊರಿ. ಯಾರನ್ನ? ಬ್ಯಾಕ್ಟೀರಿಯಾಗಳನ್ನು. ಹೌದಂತೀರಾ? ಸೊ ಇಷ್ಟು ಗೊತ್ತಾಗ್ತೈತೆ. ನೆಕ್ಸ್ಟ್, ಬ್ಯಾಕ್ಟೀರಿಯಾಗಳನ್ನು ಮನುಕುಲದ ಆಧಾರದ ಮೇಲೆ 2 ರೂಪದೊಳಗೆ ವಿಂಗಡಣೆ ಮಾಡ್ತೀವಿ. 2 ರೂಪದಲ್ಲಿ ವಿಂಗಡಣೆ ಮಾಡ್ತೀವಿ. ಮೊದಲನೇದು ಉಪಯುಕ್ತ ಬ್ಯಾಕ್ಟೀರಿಯಾ.
ಮೊದಲನೇದು ಯಾವ್ದ್ರಿ? ಉಪಯುಕ್ತ ಬ್ಯಾಕ್ಟೀರಿಯಾ. ಯಾಕೆ ಉಪಯುಕ್ತ ಬ್ಯಾಕ್ಟೀರಿಯಾ ಅಂದ್ರೆ ಹೇಳ್ರಿ ಇದಕ್ಕೆ? ಇದು ಮಾನವ ಕುಲಕ್ಕೆ ಉಪಯೋಗವನ್ನು ಮಾಡತೈತಿ. ಫಾರ್ ದಟ್ ಸೇಕ್ ಇಟ್ ಈಸ್ ಕಾಲ್ಡ್ ಆಸ್ ಯೂಸ್ಫುಲ್ ಬ್ಯಾಕ್ಟೀರಿಯಾ. ಮೊದಲನೇ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂತ ಕೇಳಿದ್ರೆ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ. ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಎಲ್ಲಿ ಕಂಡು ಬರ್ತೈತ್ರಿ? ಹಾಲಿನಲ್ಲಿ ಕಂಡು ಬರ್ತದೆ. ಹಾಲಿನಲ್ಲಿ ಕಂಡು ಬರುವಂಥ ಬ್ಯಾಕ್ಟೀರಿಯಾ ಯಾವುದು? ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ. ದೆನ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಲ್ಯಾಕ್ಟೋಬೆಸಿಲಸ್? ಹಾಲನ್ನು ಮೊಸರನ್ನಾಗಿ ಪರಿವರ್ತನೆ ಅಲ್ಲ, ಹಾಲನ್ನು ಹಾಲಿನ ಉತ್ಪನ್ನಗಳಾಗಿ ಪರಿವರ್ತನೆ ಮಾಡೋದು. ಫಾರ್ ಎಕ್ಸಾಂಪಲ್ ಪನೀರ್ ಮಾಡತೈತಿ, ಚೀಸ್ ಮಾಡತೈತಿ, ಅದ ಮ್ಯಾನೋಸ್ ಮಾಡತೈತಿ. ಯಾರು? ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ. ಹಾಲಿದ್ದನ್ನು ಎಲ್ಲ ಹಾಲಿನ ಉತ್ಪನ್ನಗಳಾಗಿ ಪರಿವರ್ತನೆ ಮಾಡೋರು ಯಾರು? ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ. ಅದಾದ್ಮೇಲೆ ಎರಡನೇದು ಬರ್ತೀನಿ. ಎರಡನೇದು ಯಾರ್ರಿ? ಈಕೋಲೈ ಬ್ಯಾಕ್ಟೀರಿಯಾ. ಈಕೋಲೈ ಅನ್ನೋದೊಂದು ಬ್ಯಾಕ್ಟೀರಿಯಾ ಇತ್ತು ಮಾನವನ ದೊಡ್ಡ ಕರುಳಿನೊಳಗೆ ಕಂಡು ಬರ್ತಿತ್ತು. ಈ ಬ್ಯಾಕ್ಟೀರಿಯಾ ಏನು ಮಾಡತೈತಿ ಹೇಳ್ರಿ? ಏನು ಮಾಡತೈತಿ ಬ್ಯಾಕ್ಟೀರಿಯಾ? ಈ ಬ್ಯಾಕ್ಟೀರಿಯಾ ಏನು ಮಾಡ್ತಪ್ಪ ಅಂತ ಕೇಳಿದ್ರೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಉತ್ಪಾದನೆ ಮಾಡತೈತಿ ಮಾನವನ ದೇಹದೊಳಗೆ. ಅದ್ರ ಜೊತೆಗೆ ಥರ್ಡ್ ಒನ್ ಈಸ್ ಬಿಟಿಯ ವಿಸ್ತೃತ ರೂಪ ಬೆಸಿಲಸ್ ಥುರಿಂಜೆನೆಸಿಸ್ ಎಂಬ ಬ್ಯಾಕ್ಟೀರಿಯಾ. ನೀವು ಕೇಳಿರ್ತೀರಿ, ಯಾರ ಈ ಹತ್ತಿ ಬಿಟ್ಟವ್ರಿದ್ರಿ ಅಂದ್ರೆ BT ಕಾಟನ್, BT ಬ್ರಿಂಜಾಲ್ ಇವೆಲ್ಲ ಕೇಳಿರಿ. BT ಬ್ರಿಂಜಾಲ್ ಯಾಕೆ ಕರೀತಾರಪ್ಪ ಹಿಂಗಂತ ಕೇಳಿದ್ರೆ, ಬಿಕಾಸ್ ಈ ಹತ್ತಿ ಬೀಜವನ್ನು ಈ BT ಎಂಬ ಬ್ಯಾಕ್ಟೀರಿಯಾದೊಂದಿಗೆ ಮಿಕ್ಸ್ ಮಾಡ್ಯಾರ, ಕ್ರಾಸ್ ಬ್ರೀಡ್ ಮಾಡಿಸಿರ್ತಾರೆ. ಯಾಕೆ ಕ್ರಾಸ್ ಬ್ರೀಡ್ ಮಾಡಿಸಿರ್ತಾರಪ್ಪ ಅಂತ ಕೇಳಿದ್ರೆ, ಯಾವಾಗ ಕ್ರಾಸ್ ಬ್ರೀಡ್ ಮಾಡಿಸ್ತಾರೋ ಈ ಹತ್ತಿ ಬೀಜದೊಳಗೆ ಅತ್ಯಂತ ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಬೆಳವಣಿಗೆ ಆಕೈತಿ, ಹೆಚ್ಚಿಗೆ ಉತ್ಪಾದನೆಯನ್ನು ಮಾಡ್ತೈತಿ, ಇಳುವರಿ ಜಾಸ್ತಿ ಕೊಡ್ತೈತಿ, ಜೊತೆಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಕೈತಿ. ಯಾವ ಶಕ್ತಿ? ರೋಗ ನಿರೋಧಕ ಶಕ್ತಿ. ಮೊದಲಿಗೆ ಎಷ್ಟು ಎಣ್ಣೆ ಹೊಡಿತಿದ್ರೋ ಅಥವಾ ಎಷ್ಟು ಕೀಟನಾಶಕಗಳನ್ನು ಹೊಡಿತಿದ್ರೋ ಅದಕ್ಕಿಂತ ಕಡಿಮೆ ಹೊಡಿದ ಅವಶ್ಯಕತೆ ಆಕೈತಿ. ಯಾಕಂದ್ರೆ ಈ ಬ್ಯಾಕ್ಟೀರಿಯಾ ಅದನ್ನು ಈ ರೀತಿ ರಕ್ಷಣೆ ಮಾಡತೈತಿ. ಎಷ್ಟದು? 3 ಬ್ಯಾಕ್ಟೀರಿಯಾಗಳದು. 4ನೇ ಬ್ಯಾಕ್ಟೀರಿಯಾ ತಗೋರಿ. 4ನೇದು ಯಾವುದಪ್ಪ ಅಂತ ಕೇಳಿದ್ರೆ ರೈಜೋಬಿಯಂ ಬ್ಯಾಕ್ಟೀರಿಯಾ. ಎಲ್ಲಿರ್ತೈತಿ? ದ್ವಿದಳ ಧಾನ್ಯ ಸಸ್ಯದ ಬೇರಿನೊಳಗೆ ಗಂಟಿರ್ತಾವಲ್ಲ, ಆ ಗಂಟಿನೊಳಗೆ ಕಂಡು ಬರುವಂಥ ಬ್ಯಾಕ್ಟೀರಿಯಾ. ಏನು ಮಾಡತೈತಿ? ಅದು ಉಪಯೋಗನೇ ಐತಿ. ಇದೇನು ಮಾಡತೈತಪ್ಪ ಅಂತ ಕೇಳಿದ್ರೆ ನೈಟ್ರೋಜನ್ ಸ್ಥಿರೀಕರಣವನ್ನು ಮಾಡತೈತಿ, ನೈಟ್ರೋಜನ್ ಫಿಕ್ಸೇಷನ್ ಮಾಡತೈತಿ, ನೈಟ್ರೋಜನ್ ಒದಗಿಸ್ಕೊಡತೈತಿ ಸಸ್ಯಗಳಿಗೆ. ಇದರಿಂದ ಬೆಳವಣಿಗೆ ಇವೆಲ್ಲ ಘಟಕಾಂಶಗಳನ್ನು ಹೇಳಿ ಮತ್ತೇನು ಪ್ರಶ್ನೆ ಕೇಳ್ತಾರಪ್ಪ ಅಂತ ಕೇಳಿದ್ರೆ, ಬ್ಯಾಕ್ಟೀರಿಯಾಗಳು ಯಾವುದ್ರ ಮೂಲಕ ಚಲನೆಯನ್ನು ಮಾಡ್ತಾವ? ಬ್ಯಾಕ್ಟೀರಿಯಾಗಳು ಇಲ್ಲಿ ನೋಡ್ರಿ, ಕಷಾಂಗ ಐತಲ್ಲ, ಈ ಕಷಾಂಗದ ಮೂಲಕ ಚಲನೆಯನ್ನು ಮಾಡ್ತಾವೆ. ಬ್ಯಾಕ್ಟೀರಿಯಾಗಳಿಗೆ ನಿರ್ದಿಷ್ಟವಾದ ಕೋಶ ಕೇಂದ್ರ ಕಂಡು ಬರೆದಿರುವಂಥ ಜೀವಕೋಶ ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಐತೆ. ಒಂದನೇದು ಉಪಯುಕ್ತ ಬ್ಯಾಕ್ಟೀರಿಯಾ ಆದ್ರೆ, ಎರಡನೇದು ಹಾನಿಕಾರಕ ಬ್ಯಾಕ್ಟೀರಿಯಾ. ಇಲ್ಲದ ನೋಡ್ರಿ ಯಾವ ಬ್ಯಾಕ್ಟೀರಿಯಾ ಇವು? ಹಾನಿಕಾರಕ ಬ್ಯಾಕ್ಟೀರಿಯಾಗಳು. ಯಾಕೆ ಹಾನಿಕಾರಕ ಬ್ಯಾಕ್ಟೀರಿಯಾ ಅಂತಾರಂದ್ರೆ, ಬಿಕಾಸ್ ದೀಸ್ ಆರ್ ಹಾರ್ಮಿಂಗ್. ಇವೇನು ಮಾಡತ್ತಾವ? ಹಾರ್ಮ್ ಮಾಡತ್ತಾವ. ಇವು ರೋಗವನ್ನು ತರಿಸ್ಲತ್ತಾವ ಮಾನವ ಮನುಕುಲಕ್ಕೆ. ಮೊದಲನೇದು ಅದ್ರೊಳಗೆ ಯಾವುದಪ್ಪ ಅಂತ ಕೇಳಿದ್ರೆ ಅದು ಧನುರ್ವಾಯು ರೋಗ. ಧನುರ್ವಾಯು ರೋಗ ಯಾವ ಭಾಗಕ್ಕೆ ಪರಿಣಾಮ ಬೀರತೈತಿ? ಧನುರ್ವಾಯು ರೋಗ ಬಂತಂದ್ರೆ ಯಾವ ಅಂಗಕ್ಕೆ ಪರಿಣಾಮ ಬೀರ್ತೈತಪ್ಪ ಅಂತ ಕೇಳಿದ್ರೆ ನಮ್ಮ ನರ ವ್ಯವಸ್ಥೆಗೆ. ಯಾವ ಬ್ಯಾಕ್ಟೀರಿಯಾದಿಂದ ಈ ರೋಗ ಬರತೈತಪ್ಪ ಅಂತ ಕೇಳಿದ್ರೆ ಕ್ಲೋಸ್ಟ್ರಿಡಿಯಂ ಟೆಟನಿ ಎಂಬ ಬ್ಯಾಕ್ಟೀರಿಯಾದಿಂದ ರೋಗ ಬರತೈತಿ. ಏನಾಕೈತಪ್ಪ ಅಂತ ಕೇಳಿದ್ರೆ ತೀವ್ರವಾದ ಜ್ವರ ಬರ್ತೈತಿ ಮತ್ತು ಸ್ನಾಯು ಸೆಳೆತ ಆಕೈತಿ. ಸ್ನಾಯು ಸೆಳೆತ ಅಂದ್ರೆ ಗೊತ್ತಾಕೈತಿ, ಕೈ ಹಿಡ್ಕೊಳ್ಳೋದು, ಕಾಲು ಹಿಡ್ಕೊಳ್ಳೋದು ಮತ್ತು ಜ್ವರ ಕಂಡು ಬರತೈತಿ. ಎರಡನೇ ರೋಗ ಯಾವ್ದು ಸರ? ಎರಡನೇದು ರೋಗ ಕಾಲರಾ ರೀ. ಎರಡನೇದು ಯಾವ್ದು ರೀ? ಕಾಲರಾ ರೋಗ. ಎಲ್ಲಿಗೆ ಸಂಬಂಧಪಡತೈತಿ? ಕರಳುಗಳಿಗೆ. ಕಾಲರಾ ರೋಗ ತರುವಂಥ ಒಂದು ಬ್ಯಾಕ್ಟೀರಿಯಾ ಯಾವುದಪ್ಪ ಅಂತ ಕೇಳಿದ್ರೆ ವಿಬ್ರಿಯೋ ಕಾಲರೆ ಎಂಬ ಬ್ಯಾಕ್ಟೀರಿಯಾ ಬರತೈತಿ. ವಾಂತಿ ಭೇದಿ ಆಕೈತಿ ನೋಡ್ರಿ ಇದ್ರ ಗುಣಲಕ್ಷಣ. ಯಾವುದ್ರದ್ದು? ಕಾಲರಾ ರೋಗದ್ದು. 3ನೇ ರೋಗ ಟೈಫಾಯ್ಡ್. ಇದನ್ನು ಸಹ ಕರಳುಗಳಿಗೆ ಸಂಬಂಧಪಟ್ಟಿದ್ದು. ಸಾಲ್ಮೊನೆಲ್ಲಾ ಟೈಫಿ ಎಂಬ ಬ್ಯಾಕ್ಟೀರಿಯಾದಿಂದ ಬರತೈತಿ ರೋಗ. ತಲೆನೋವು ಮತ್ತು ತೀವ್ರ ಜ್ವರ ಟೈಫಾಯ್ಡ್ ಬಂತಂದ್ರೆ. ಕ್ಷಯರೋಗ TB ಅಂತ ಕರೀತಾರೆ ನೋಡ್ರಿ, ಇದು ಟ್ಯೂಬರ್ಕ್ಯುಲೋಸಿಸ್ ಅಂತ ಕರೀತಾರೆ. ಯಾವ ಭಾಗಕ್ಕೆ ಸಂಬಂಧಪಟ್ಟಿದ್ದು? ಶ್ವಾಸಕೋಶಗಳಿಗೆ. ಬ್ಯಾಕ್ಟೀರಿಯಾ ಸರ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತೇಳಿ ಈ ಬ್ಯಾಕ್ಟೀರಿಯಾದಿಂದ TB ರೋಗ ಬರತೈತಿ. ತೀವ್ರವಾದ ಕೆಮ್ಮು, ನಾಯಿ ಕೆಮ್ಮು ಅಂತ ಕರೀತಾರೆ ನೋಡ್ರಿ, ಹೆಂಗಾಗತ್ತೈತಿ ಕಂಟಿನ್ಯೂಸ್ ಕೆಮ್ಮತ್ತ. ಡಿಪ್ತೀರಿಯಾ, ಇಲ್ಲಿ ನಾಯಿ ಕೆಮ್ಮೆ ಬಂತು ನೋಡ್ರಿ ಕರೆಕ್ಟಾಗಿ.
ಡಿಪ್ತಿರಿಯಾ ಎಂಬ ರೋಗ ಯಾವ 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 ಒಂದು ಅಂಗಕ್ಕೆ ಪರಿಣಾಮ ಬೀರತೈತಪ್ಪ ಅಂತ ಕೇಳಿದ್ರೆ ಶ್ವಾಸಕೋಶಗಳಿಗೆ ಅಥವಾ ಉಸಿರಾಟ ವ್ಯವಸ್ಥೆಗೆ ಪರಿಣಾಮ ಬೀರತೈತಿ. ಯಾವ ಬ್ಯಾಕ್ಟೀರಿಯಾದಿಂದ ಬರತೈತಪ್ಪ ಅಂತ ಕೇಳಿದ್ರೆ ಕೊರಿನೆ ಬ್ಯಾಕ್ಟೀರಿಯಾದಿಂದ ಬರತೈತಿ. ಉಸಿರಾಟದಲ್ಲಿ ತೊಂದರೆ ಮಾಡ್ತೈತಿ ಇದು ಡಿಪ್ತಿರಿಯಾ ಎಂಬ ರೋಗ. ನೆಕ್ಸ್ಟ್ ಪ್ಲೇಗ್ ನೋಡ್ರಿ, ಪ್ಲೇಗ್ ಎಂಬ ರೋಗ ಯಾವ ಭಾಗಕ್ಕೆ ಸಂಬಂಧಪಟ್ಟಿದ್ದು? ಕೀಲು ಮತ್ತು ಸ್ನಾಯುಗಳಿಗೆ ಸಂಬಂಧಪಟ್ಟಿದ್ದು ಪ್ಲೇಗ್. ಎರ್ಸಿನಿಯಾ ಪೆಸ್ಟಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಹರಡ್ತೈತಿ. ಇಲ್ಲಿ ನೋಡ್ರಿ ಏನಾಗತೈತಿ ಗುಣಲಕ್ಷಣಗಳು: ತೀವ್ರವಾದ ಜ್ವರ ಮತ್ತು ಸ್ನಾಯು ಸೆಳೆತ ಆಗತೈತಿ. ಟ್ಸೆಟ್ಸೆ ಎಂಬ ನೊಣದ ಮೂಲಕ ಸಾಗಾಣಿಕೆ ಆಕೈತಿ ನೋಡ್ರಿ. ಯಾವ ನೊಣ? ಟ್ಸೆಟ್ಸೆ ಎಂಬ ನೊಣದ ಮೂಲಕ ಒಬ್ರಿಗೆ ಕಡ್ದು ಇನ್ನೊಬ್ರಿಗೆ ಹೋಗಿ ನೊಣ ಕುಂತಂದ್ರೆ ಇದ್ರ ಮೂಲಕ ಸಾಗಾಣಿಕೆ ಆಗತೈತಿ. ನೆಕ್ಸ್ಟ್ ಬರ್ತೀನಿ, ನಾಯಿ ಕೆಮ್ಮು ಪರ್ಟೂಸಿಸ್ ಎಲ್ಲಿಗೆ ಸಂಬಂಧಪಟ್ಟಿದ್ದು? ಉಸಿರಾಟ ವ್ಯವಸ್ಥೆಗೆ. ಹಿಮೋಫಿಲಸ್ ಪರ್ಟೂಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಕಂಡು ಬರತೈತಿ. ನಿರಂತರ ಕೆಮ್ಮು, ನಾಯಿ ಕೆಮ್ಮು ಅಂದ್ರೆ ನಿಮಗೇನು ಆಡು ಭಾಷೆ ಒಳಗೆ ಗೊತ್ತಾಗಿ ಆತೈತಿ. ಇಷ್ಟು ರೋಗಗಳು. ಇನ್ನೊಂದಿಷ್ಟು ಅದಾವ. ಅದರೊಳಗೆ ಮೊದಲನೇದು ಯಾವುದಪ್ಪ ಅಂತ ಕೇಳಿದ್ರೆ ನಿಮೋನಿಯಾ. ಯಾವ ಅಂಗಕ್ಕೆ ಸಂಬಂಧಪಟ್ಟಿದ್ರಿ? ಶ್ವಾಸಕೋಶಕ್ಕೆ. ಯಾವ ಬ್ಯಾಕ್ಟೀರಿಯಾದಿಂದ ಬರತೈತಿ? ಡಿಪ್ಲೋಕಾಕಸ್ ನಿಮೋನಿಯಾದಿಂದ ಬರತೈತಿ. ಅಂದ್ರೆ ತೀವ್ರ ಜ್ವರ, ಶ್ವಾಸಕೋಶಗಳ ಊತ ಇದೆಲ್ಲ ಆಗತೈತಿ. ಉಸಿರಾಟ ಮಾಡೋದಕ್ಕೆ ತೊಂದರೆ ಆಗತೈತಿ. ನೆಕ್ಸ್ಟ್ ಕುಷ್ಠರೋಗ, ಲೆಪ್ರಸಿ ಅಂತ ಕರೀತಾರೆ ಇದನ್ನು. ಇದು ನರವ್ಯವಸ್ಥೆ ಮತ್ತು ದುಗ್ಧರಸಕ್ಕೆ ಸಂಬಂಧಪಟ್ಟಿರುವಂಥದ್ದು. ನರವ್ಯವಸ್ಥೆ ಮತ್ತು ದುಗ್ಧರಸಕ್ಕೆ ಸಂಬಂಧಪಟ್ಟಿರುವಂಥ ರೋಗ. ಏನಾಗತೈತಪ್ಪ ಅಂತ ಯಾವುದರಿಂದ ಬರತೈತಪ್ಪ ಅಂತ ಕೇಳಿದ್ರೆ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆಯಿಂದ ಬರತೈತಿ. ಎಲ್ಲಿಂದ ಬರತೈತ್ರಿ? ಮೈಕೋಬ್ಯಾಕ್ಟೀರಿಯಂ ಲೆಪ್ರೆಯಿಂದ ಬರತೈತಿ. ಯಾರಿಗೆ ಸಂಬಂಧಪಟ್ಟಿದಪ್ಪ ಅಂತ ಕೇಳಿದ್ರೆ ರಕ್ತನಾಳಗಳಿಗೆ ಅಥವಾ ರಕ್ತನಾಳಗಳು ಊತು ಒಡೆದು ಬಿಟ್ಟಿರ್ತಾವೆ. ನೋಡಿರ್ತೀರಿ ಇಲ್ಲ, ಕಣ್ಣೀರಿದು ರಕ್ತ ಕಣ್ಣೀರು ಪಿಕ್ಚರ್ ನೋಡ್ರಿ, ಅವಾಗ ಹೆಂಗೆ ಬಂದಿರ್ತೈತಿ ರಕ್ತ ದೇಹ ತುಂಬಲ್ಲ. ಸೊ ಅದೇ ಆಗತೈತಿ. ಗೊನೆರಿಯಾ, ಸಿಫಿಲಿಸ್ ಇವೆರಡೂ ರೋಗಗಳು ಏನದಾವಪ್ಪ ಅಂತ ಕೇಳಿದ್ರೆ ಜನನಾಂಗಗಳಿಗೆ ಸಂಬಂಧಪಟ್ಟಿದ್ದು. ಗೊನೆರಿಯಾ ಎಂಬ ರೋಗ ನಿಸೇರಿಯಾ ಗೊನೆರಿಯಾ ಎಂಬ ಬ್ಯಾಕ್ಟೀರಿಯಾದಿಂದ ಬರತೈತಿ. ಸಿಫಿಲಿಸ್ ಎಂಬ ರೋಗ ಟ್ರೆಪನಮ ಪೆಲಿಡಮ್ ಎಂಬ ಬ್ಯಾಕ್ಟೀರಿಯಾದಿಂದ ಬರತೈತಿ. ಈ ಎರಡೂ ರೋಗಗಳು ಎಲ್ಲಿಗೆ ಸಂಬಂಧಪಟ್ಟಿದ್ದು? ಲೈಂಗಿಕ ಸಂಪರ್ಕದಿಂದ ಹರಡುತ್ತಾವ. ಜನನಾಂಗದ ಮೇಲೆ ಗುಳ್ಳೆಗಳು ಕಂಡು ಬರತ್ತವ ಎರಡು ರೋಗಗಳಿಂದ. ಆದ್ರೆ ಇವೆರಡೂ ರೋಗಗಳು ಏನಾಗತ್ತವ? ಲೈಂಗಿಕ ಸಂಪರ್ಕದಿಂದ ಹರಡ್ತಾವ. ಈ ಕೆಳಗಿನ ಯಾವ ರೋಗ ಲೈಂಗಿಕ ಸಂಪರ್ಕದಿಂದ ಹರಡುವ ಬ್ಯಾಕ್ಟೀರಿಯಾದ ರೋಗವಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಆಂಥ್ರಾಕ್ಸ್ ಗೊರಸುಳ ರೋಗ, ಕಾಲುಬಾಯಿ ರೋಗ ಅಂತ ಕರೀತಾರೆ ಇದನ್ನ. ಯಾರಲ್ಲಿ? ಬೆಸಿಲಸ್ ಆಂಥ್ರಾಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರತೈತಿ. ಜಾನುವಾರುಗಳಲ್ಲಿ ಕಂಡುಬರುವಂಥ ಕಾಲುಬಾಯಿ ರೋಗವನ್ನು ಏನಂತ ಕರೀತಾರೆ? ಆಂಥ್ರಾಕ್ಸ್ ಅಂತ ಕರೀತಾರೆ. ಗೊರಸುಳ ರೋಗ ಅಂತ ಕರೀತಾರೆ. ಇವೆಲ್ಲ ಏನು? ಇವೆಲ್ಲ ಮಾನವನ ದೇಹಕ್ಕೆ ಹಾನಿ ಮಾಡುವಂಥ ಬ್ಯಾಕ್ಟೀರಿಯಾಗಳು. ಇವೆಲ್ಲ ರೋಗವನ್ನು ತರುವ. ಇಷ್ಟೇ ರೋಗಗಳದಾವ. ಇಷ್ಟೇ ರೋಗ 10 ರೋಗಗಳದಾವ. 10 ರೋಗಗಳು ಓದಿದ್ರಿ ಅಂದ್ರೆ ಇಷ್ಟೇ ಪ್ರಶ್ನೆ ಕೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಕಂಡು ಬರ್ತೀನಿ ಯಾವುದಪ್ಪ ಅಂತ ಕೇಳಿದ್ರೆ ವೈರಸ್ಗಳು. ನೆಕ್ಸ್ಟ್ ಯಾವ್ದ್ರಿ? ವೈರಸ್ಗಳ ಕುರಿತು ಅಧ್ಯಯನ ಮಾಡೋ ಶಾಸ್ತ್ರ ವೈರಾಲಜಿ. ವೈರಾಲಜಿ. ನೆಕ್ಸ್ಟ್ ವೈರಸ್ಗಳನ್ನು ನ್ಯಾನೋಮೀಟರ್ ಒಳಗೆ ಅಳತೆ ಮಾಡ್ತಾರೆ. ಯಾವುದ್ರೊಳಗೆ? ನ್ಯಾನೋ ಸ್ಕೇಲ್ ಒಳಗೆ. ಅಂದ್ರೆ ಅರ್ಥ ತಿಳ್ಕೊಬೇಕು. ನಮ್ಮ ಜೀವಕೋಶ ಮೈಕ್ರೋ ಸ್ಕೇಲ್ ಒಳಗೆ ಐತಿ, ಬ್ಯಾಕ್ಟೀರಿಯಾನು ಮೈಕ್ರೋ ಸ್ಕೇಲ್ ಒಳಗೆ ಕಂಡು ಬರ್ತೈತಿ. ಆದ್ರೆ ಇದು ಮೈಕ್ರೋ ಇಲ್ಲ ನ್ಯಾನೋ ಐತಿ. ಅಂದ್ರೆ ಇವೆರಡಕ್ಕಿಂತ ಸಣ್ಣದೈತಿ ವೈರಸ್. ಇವೆರಡಕ್ಕಿಂತ ಏನೈತಿ? ಸಣ್ಣದೈತಿ. ಮುಂದಕ್ಕೆ ಬರ್ತೀನಿ. ವೈರಸ್ಗಳು ಯಾವುದರಿಂದ ಮಾಡಲ್ಪಟ್ಟಿರ್ತಾವ ಅಂದ್ರೆ ದೀಸ್ ಆರ್ ಓನ್ಲಿ ಮೇಡ್ ಅಪ್ ಆಫ್ DNA ಆ್ಯಂಡ್ RNA. ಯುವಕರ ದೇಹದೊಳಗೆ ಕೇವಲ ನ್ಯೂಕ್ಲಿಕ್ ಆಮ್ಲಗಳು ಕಂಡು ಬರತ್ತಾವ. ಅದ್ರ ಬಿಟ್ಟು ಯಾವುದೇ ರೀತಿ ಕೋಶ ಕೇಂದ್ರ ಇಲ್ಲ, ಜೀವಕೋಶದ ರೀತಿ ರಚನೆ ಇಲ್ಲ. ನಡಕ DNA RNA ಐತಿ, DNA ಅಥವಾ RNA ಐತಿ. ಅದನ್ನ ಬಿಟ್ಟರೆ ಹೊರಗಡೆ ಏನೈತಿ ಅಂದ್ರೆ ಹಿಂಗೊಂದು ಪ್ರೋಟೀನ್ ಪದರ ಐತಿ, ಕ್ಯಾಪ್ಸಿಡ್ ಅಂತ ಕರೀತಾರೆ, ಕ್ಯಾಪ್ಸೂಲ್ ಅಂತ ಕರೀತಾರೆ. ಇಷ್ಟೇ ಐತಿ. ಹೌದಂತೀರ? ನೆಕ್ಸ್ಟ್ ನನ್ನ ಮಾತು ಕೇಳ್ರಿ. ಈ ವೈರಸ್ಗಳನ್ನ ಏನಂತ ಕರೀತಾರೆ ಅಂದ್ರೆ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಅಂತ ಕರೀತಾರೆ. ನಿರ್ಜೀವಿಗಳ ನಡುವಿನ ಕೊಂಡಿ. ಯಾರನ್ನ? ವೈರಸ್ಗಳನ್ನ. ಯಾಕಪ್ಪ ಅಂತ ಕೇಳಿದ್ರೆ ಇವು ಜೀವಿಗಳ ರೀತಿನೂ ಕೆಲಸ ಮಾಡ್ತಾವ, ನಿರ್ಜೀವಿ ರೀತಿನೂ ಕೆಲಸ ಮಾಡ್ತಾವ. ಫಾರ್ ಎಕ್ಸಾಂಪಲ್, ಜೀವಿಯ ದೇಹದ ಒಳಗಡೆ ಇದ್ದು ಅಂದ್ರೆ ಜೀವಿಗಳ ರೀತಿ ಒಳಗೆ ಕೆಲಸ ಮಾಡತ್ತಾವ. ಜೀವಿಯ ದೇಹದ ಹೊರಗಿದ್ದು ಅಂದ್ರೆ ನಿರ್ಜೀವಿ ರೀತಿ ಒಳಗೆ ಕೆಲಸ ಮಾಡ್ತಾವ. ಜೀವಿಗಳು ಯಾವ್ಯಾವ ಕೆಲಸ ಮಾಡ್ತಾವ ಅವೆಲ್ಲ ಮಾಡ್ತಾವ ಇವು ಜೀವಿಯ ದೇಹದೊಳಗಿದ್ದು ಅಂದ್ರೆ. ಬಟ್ ನಿರ್ಜೀವಿ ರೀತಿ ಏನು ಕೆಲಸ ಮಾಡತ್ತಾವ ಅಂದ್ರೆ ಇವುಕರನ್ನ ಸ್ಟೋರ್ ಮಾಡ್ಬೋದು. ಇವುಕರನ್ನ ಘನ ವಸ್ತುಗಳಾಗಿ, ಕ್ರಿಸ್ಟಲ್ಗಳಾಗಿ ಸ್ಟೋರ್ ಮಾಡ್ಬೋದು. ಹೌದಾ? ಸಂತಾನೋತ್ಪತ್ತಿ ಮಾಡಂಗಿಲ್ಲ ಹೊರಗೆ ಹೋಯ್ತಂದ್ರೆ. ಇದೊಂದು ಮೇಜರ್ ಆಗಿರುವಂಥದ್ದು. ಇದು ಸ್ಟೋರ್ ಮಾಡಬಹುದು ಬ್ಯಾಕ್ಟೀರಿಯಾ ವೈರಸ್ಗಳನ್ನು. ಇದು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಈ ಕೆಳಗೆ ನಾವು ಯಾವ ಹೇಳಿಕೆಗಳು ವೈರಸ್ಗಳು ನಿರ್ಜೀವಿ ಎಂದು ತೋರಿಸುತ್ತವೆ ಅಂತ ಪ್ರಶ್ನೆ ಕೇಳಿದ್ರು ಒಂದ್ಸಲ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನು?
ನೆಕ್ಸ್ಟ್ ಏನು ಪ್ರಶ್ನೆಪ್ಪ ಅಂತ ಕೇಳಿದ್ರೆ ನೋಡ್ರಿ, ಈ ಕೆಳಗಿನ ಯಾವ ಒಂದು ವಸ್ತುವು ಕೋಶೀಯ ಸಿದ್ಧಾಂತದ ಅಡಿಯಲ್ಲಿ ಕಂಡುಬರುವುದಿಲ್ಲ ಅಂತ ಪ್ರಶ್ನೆ. ಕೋಶೀಯ ಸಿದ್ಧಾಂತದ ಅಡಿಯಲ್ಲಿ ಕಂಡುಬರುವುದಿಲ್ಲ ಅಂತ. ಯಾಕೆ ಕೋಶೀಯ ಸಿದ್ಧಾಂತ ಅಡಿ ಅನ್ನತ್ತೀನಿ? ಒಂದೇ ಕೋಶೀಯ ಸಿದ್ಧಾಂತ ಏನು ಹೇಳ್ತೈತೆ ಅಂದ್ರೆ, ಭೂಮಂಡಲದಲ್ಲಿರುವಂಥ ಪ್ರತಿಯೊಂದು ಜೀವಿಯು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತೈತಿ. ಇಲ್ಲಿ ಜೀವಕೋಶ ಇಲ್ಲ, ದೇರ್ ಈಸ್ ಓನ್ಲಿ DNA ಆ್ಯಂಡ್ RNA. ಎರಡನೇ ಸಿದ್ಧಾಂತ ಒಂದನೇ ಸಿದ್ಧಾಂತದಾಗೆ ಬರತ್ತಿಲ್ಲ, ಸೊ ಡೈರೆಕ್ಟಾಗಿ ಮಿಸ್ ಆಯ್ತು. ಅರ್ಥ ಆಗುತ್ತೆ? ಭಾಳ ದೊಡ್ಡದು, ಈಸಿ ಕಾನ್ಸೆಪ್ಟ್. ಅದಾದಮೇಲೆ ನೋಡ್ರಿ, ಈ ವೈರಸ್ಗಳ ವಿಶೇಷತೆ ಏನಪ್ಪ ಅಂದ್ರೆ, ವೈರಸ್ಗಳನ್ನು ನಮ್ಮ ದೇಹದಿಂದ ಹೊರಗೆ ಹಾಕ್ಬೇಕಂದ್ರೆ ಅಥವಾ ವೈರಸ್ಸಿಂದ ಬರುವಂಥ ರೋಗಗಳನ್ನು ತಡೆಗಟ್ಟಬೇಕಂದ್ರೆ ನಮಗೆ ಆ್ಯಂಟಿಬಯೋಟಿಕ್ಸ್ಗಳಿಂದ ಸಾಧ್ಯ ಇಲ್ಲ. ಆ್ಯಂಟಿಬಯೋಟಿಕ್ಸ್ಗಳಿಂದ ನಾವು ವೈರಸ್ಸಿಂದ ಬರುವಂಥ ರೋಗಗಳನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ. ಏನನ್ನು ಬಳಕೆ ಮಾಡ್ತೀವಿ? ವ್ಯಾಕ್ಸಿನ್ಗಳನ್ನು ಬಳಕೆ ಮಾಡ್ತೀವಿ. ಲಸಿಕೆಗಳ ಮೂಲಕ ವೈರಸ್ಸಿಂದ ಬರುವಂಥ ರೋಗಗಳನ್ನು ತಡೆಗಟ್ತೀವಿ. ಹೌದಾ? ಕೆಲವೊಂದಿಷ್ಟು ರೋಗಗಳದಾವೆ ಎದಕ್ಕೆ ಸಂಬಂಧಪಟ್ಟಿದ್ದು? ವೈರಸ್ನಿಂದ ಬರುವಂಥ ರೋಗಗಳು. ಮೊದಲನೇದಾಗಿ ರೆಬಿಸ್ ರೋಗ. ಯಾವ ರೋಗ? ರೆಬಿಸ್. ಎಲ್ಲಿಗೆ ಬರ್ತೈತಿ ರೀ ಇದು ರೆಬಿಸ್ ರೋಗ? ಮೆದುಳು ಮತ್ತು ನರಗಳಿಗೆ ರ್ಯಾಬ್ಡೋವಿರಿಡೆ ಎಂಬ ವೈರಸ್. ನೋಡ್ರಿ, ಮೆದುಳು ಜ್ವರ ಕಂಡು ಬರತೈತಿ, ಮತ್ತು ನೀರು ಕಂಡರೆ ಭಯ ಆಕೈತಿ. ನೀರು ಕಂಡರೆ ಭಯ ಅಂತ ಏನೈತಲ್ಲ, ಇದಕ್ಕೆ ಹೈಡ್ರೋಫೋಬಿಯಾ ಅಂತ ಕರೀತಾರೆ. ಹೈಡ್ರೋಫೋಬಿಯಾ. ಹೌದಾ? ರೆಬಿಸ್ ರೋಗಕ್ಕೆ ಚುಚ್ಚುಮದ್ದು ಕಂಡುಹಿಡಿದವ್ರು ಯಾರು ನೋಡ್ರಿ, ಅವರು ಒಂದು ಕಂಡುಹಿಡಿರಿ. ನೆಕ್ಸ್ಟ್ ಚಿಕನ್ ಗುನ್ಯಾ. ಯಾವ ಅಂಗಕ್ಕೆ ಸಂಬಂಧಪಟ್ಟಿದೆ? ಕೈ, ಕಾಲು ಮತ್ತು ಸಂದುಗಳು. ಯಾವ ವೈರಸ್ಸಿಂದ ಬರತೈತಿ? ಆಲ್ಫಾ ವೈರಸ್. ಗುಣಲಕ್ಷಣ ಏನು? ತೀವ್ರವಾದ ಜ್ವರ, ಸಂದುಗಳಲ್ಲಿ ನೋವು ಕಂಡು ಬರತೈತಿ. ಮೂರನೇದು ಮಂಗನ ಬಾವು, ಮಮ್ಸ್ ಅಂತ ಕರೀತಾರೆ ನೋಡ್ರಿ ರೋಗದ ಹೆಸರು. ಮಮ್ಸ್ ರೋಗ ಎಲ್ಲಿ ಬರತೈತಿ? ಲಾಲಾರಸ ಗ್ರಂಥಿಗಳಿಗೆ ಕಂಡು ಬರ್ತೈತಿ. ಎಲ್ಲೆಲ್ಲ ಅದಾವೆ? ಇಲ್ಲಿ ಅದಾವೆ ಲಾಲಾರಸ ಗ್ರಂಥಿಗಳು. ಇಲ್ಲೆಲ್ಲ ಉಬ್ಬಾತೈತಿ. ಮಮ್ಸ್ ವೈರಸ್ಸಿಂದ ಬರತೈತಿ. ಲಾಲಾರಸ ಗ್ರಂಥಿಗಳ ಊತಾಕೈತಿ, ಅದೇ ಹೇಳತ್ತೀನಿ. ಪೋಲಿಯೋ ರೋಗ ನರ ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟಿದ್ದು. ಪೋಲಿಯೋ ವೈರಸ್ಸಿಂದ ಬರತೈತಿ. ಮೂಳೆಗಳು ಮತ್ತು ನರ ವ್ಯವಸ್ಥೆ ಸಂಪೂರ್ಣವಾಗಿ ಬೆಳವಣಿಗೆ ಆಗೋದಿಲ್ಲ, ಮತ್ತು ಬೆಳವಣಿಗೆ ಆಗಿತ್ತಂದ್ರೆ ಕರೆಕ್ಟಾಗಿ ಕೆಲಸ ಮಾಡೋಂಗಿಲ್ಲ. ಯಾವ ರೋಗ ಬಂದಿತ್ತಂದ್ರೆ ಪೋಲಿಯೋ ರೋಗ ಬಂದಿತ್ತು. ಅದಕ್ಕೆ ಪೋಲಿಯೋ ಲಸಿಕೆ ಹಾಕ್ತಾರೆ. ಯಾಕಪ್ಪ ಅಂತ ಕೇಳಿದ್ರೆ ಈ ರೋಗ ಮುಂದೆ ಬರಲಾರ್ದಂಗೆ ನೋಡ್ಕೊಳ್ಳೋರು. ಸಿತಾಳೆ ಸಿಡುಬು, ಚಿಕನ್ ಪಾಕ್ಸ್ ಅಂತ ಕರೀತಾರೆ. ಚರ್ಮಕ್ಕೆ ಸಂಬಂಧಪಟ್ಟಿರುವಂಥ ರೋಗ. ಚಿಕನ್ ಪಾಕ್ಸ್ ವೈರಸ್ಸಿಂದ ಬರುವಂಥದ್ದು. ಚರ್ಮದ ಮೇಲೆ ಕೆಂಪು ಗುಳ್ಳೆ ಆಗತ್ತಾವ. ಇದಕ್ಕೆ ಏನಂತ ಕರೀತಾರೆ? ಸಿತಾಳೆ ಸಿಡುಬು, ಚಿಕನ್ ಪಾಕ್ಸ್ ಅಂತ ಕರೀತಾರೆ. ನೆಗಡಿ. ನಿಮ್ಮ ನೆಚ್ಚಿನ ನೆಗಡಿ ಎಂಬ ರೋಗ ಉಸಿರಾಟ ವ್ಯವಸ್ಥೆ ಕಂಡುಬರೋದು. ಯಾವ ವೈರಸ್ ಅಪ್ಪ ಅಂತ ಕೇಳಿದ್ರೆ ರೀನೋ ವೈರಸ್. ಉಸಿರಾಟದಲ್ಲಿ ತೊಂದರೆ ಮತ್ತು ಜ್ವರ ಆಗತ್ತೆ, ನಿಮ್ಗೆ ಗೊತ್ತೈತಿ. ಏಡ್ಸ್ ರೋಗ ಯಾರಿಗೆ ಸಂಬಂಧಪಟ್ಟಿದ್ದು? ಲಿಂಫೋಸೈಟ್ ಅಂತ ಬರ್ದೀನಿ, ಆದರೆ ಇದು WBCಗಳಿಗೆ ಸಂಬಂಧಪಟ್ಟಿದ್ದು. ಯಾವ ವೈರಸ್ಸ? ಹ್ಯೂಮನ್ ಇಮ್ಯುನೋ ವೈರಸ್. ಏಡ್ಸ್ನ ವಿಸ್ತೃತ ರೂಪ ಬರೀ ಅಂತ ಇರ್ತಾರೆ. ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಇದರ ವಿಸ್ತೃತ ರೂಪ ನೋಡ್ರಿ. ಇದನ್ನು ಬರೀರಿ. ಇದು ಬಂತಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತೈತಿ. ಯಾರಿಗೆ ಸಂಬಂಧಪಟ್ಟಿದ್ದು? ಬಿಳಿ ರಕ್ತ ಕಣಗಳಿಗೆ. ನೆಕ್ಸ್ಟ್ ರೋಗ ಯಾವುದು? ಕೊರೋನಾ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರೀನಾ ರೋಗ. ಯಾರಿಗೆ ಸಂಬಂಧಪಟ್ಟಿದ್ದು? ಶ್ವಾಸಕೋಶಗಳಿಗೆ. ಯಾವ ಒಂದು ವೈರಸ್ ಅಪ್ಪ ಅಂತ ಕೇಳಿದ್ರೆ SARS-CoV-2 ಎಂಬ ವೈರಸ್ಸಿಂದ ಉಸಿರಾಟದೊಳಗೆ ತೊಂದರೆ ಆಗತೈತಿ ಕೊರೋನಾ ರೋಗ ಬಂತಂದ್ರೆ. ನೆಕ್ಸ್ಟ್ ಡೆಂಗ್ಯೂ ರೋಗ. ಇದು ಬಿಳಿ ರಕ್ತ ಕಣಗಳಿಗೆ ಸಂಬಂಧಪಟ್ಟಿದ್ದು. ಯಾವುದರಿಂದ ಹರಡಾತೈತಪ್ಪ ಅಂತ ಕೇಳಿದ್ರೆ ಡೆಂಗ್ಯೂ ವೈರಸ್ಸಿಂದ. ಒಂದು ಸೊಳ್ಳೆ ಮೂಲಕ ಸಾಗಾಣಿಕೆ ಆಕೈತಿ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ. ತೀವ್ರವಾದ ಜ್ವರ, ರೋಗ ನಿರೋಧಕ ಶಕ್ತಿ ಕೊರತೆ ಆಕೈತಿ. ಹೆಪಟೈಟಿಸ್ ಬಿ ಅನ್ನೋದು ಇದು ಲಿವರ್ಗೆ ಸಂಬಂಧಪಟ್ಟಿರುವಂಥ ರೋಗ. ಹೆಪಟೈಟಿಸ್ ಬಿ ವೈರಸ್ಸಿಂದನೇ ಬರತೈತಿ. ಕಣ್ಣು ಉರಿ, ಕಿವಿ ಉರಿ, ಮತ್ತು ಚರ್ಮ ಎಲ್ಲ ರೆಡ್ ಆಗತ್ತೈತಿ, ಹಳದಿ ಬಣ್ಣಕ್ಕೆ ಬರತೈತಲ್ಲ, ಇದೇ ಕಾರಣಕ್ಕೆ ವೈರಸ್ಸಿಂದ ಬರುವಂಥ ರೋಗ. ಜೊತೆಗೆ ಲೈಂಗಿಕ ಸಂಪರ್ಕದಿಂದ ಹರಡುವಂಥ ರೋಗ ಆಗಿರ್ತದೆ. ಸೊ ಇಷ್ಟು ರೋಗಗಳು ಎದಕ್ಕೆ ಸಂಬಂಧಪಟ್ಟಿದ್ದು? ವೈರಸ್ಗಳಿಗೆ ಸಂಬಂಧಪಟ್ಟಿದ್ದು. ಅವು ಸಹ ಒಂದು ಸಲ ಲಿಸ್ಟ್ ಮಾಡ್ಕೊರಿ. ಲಿಸ್ಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಅಧ್ಯಯನ ಮಾಡಿರಿ. ಹಿಂದೆ ಹೇಳಿದ್ದೆ ನಿಮಗೆ ಆದಿಜೀವಿಗಳು ಅಂಥೇಳಿ. ಅಮೀಬಾ, ಬ್ಯಾಕ್ಟೀರಿಯಾ. ಏನಪ್ಪ ಅಂತ ಕೇಳಿದ್ರೆ ಈ ಆದಿಜೀವಿಗಳು ಏನಪ್ಪ ಅಂದ್ರೆ ಇವು ಯೂಕ್ಯಾರಿಯೋಟಿಕ್ ಜೀವಕೋಶದಿಂದ ಮಾಡಲ್ಪಟ್ಟಿರುವಂಥ ಜೀವಿಗಳು. ಪ್ರೋಟಿಸ್ಟಾಗಳು ಅಂತ ಹೇಳಿದ್ನಲ್ಲ ಹಿಂದೆ. ಸೊ ಪ್ರೋಟಿಸ್ಟಾಗಳಿಂದನೂ ಕೆಲವೊಂದಿಷ್ಟು ರೋಗಗಳು ಬರತ್ತವ. ಅವ್ರ ರೋಗಗಳು ಯಾವಪ್ಪ ಅಂದ್ರೆ ಇಲ್ಲದ ನೋಡ್ರಿ. ಮೊದಲನೇದು ಮಲೇರಿಯಾ ರೋಗ. ಯಾರಿಗೆ ಸಂಬಂಧಪಟ್ಟಿದ್ದು? ಕೆಂಪು ರಕ್ತ ಕಣ ಮತ್ತು ಲಿವರ್ಗೆ ಮಲೇರಿಯಾ ರೋಗ. ಯಾವ ಜೀವಿಯಿಂದ ಬರತೈತಿ? ಪ್ಲಾಸ್ಮೋಡಿಯಂ ವೈವ್ಯಾಕ್ಸಿಂದ ಬರತೈತಿ.
ಬಟ್ ಅದೇನೋ ಇತ್ತಲ್ಲ ಸರ, ಮಲೇರಿಯಾ ಯಾವುದಿದ್ದು, ಹೆಣ್ಣು ಅನಾಫಿಲಿಸ್ ಸೊಳ್ಳೆನಾ, ಇದು ಸಾಗಾಣಿಕೆ ಮಾಡತ್ತೈತಿ. ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಈ ರೋಗವನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಿಸ್ಲಾತೈತಿ. ಏನು ಗುಣಲಕ್ಷಣಪ್ಪ ಅಂತ ಕೇಳಿದ್ರೆ ತೀವ್ರವಾದ ಜ್ವರ ಬರತೈತಿ, ಸಂದುಗಳಲ್ಲಿ ನೋವು ಕಂಡು ಬರತೈತಿ. ಎರಡನೇದು ಯಾವುದಪ್ಪ ಅಂತ ಕೇಳಿದ್ರೆ ಪಯೋವಿಯಾ ಅಂಥೇಳಿ ಒಸಡುಗಳಲ್ಲಿ ರಕ್ತಸ್ರಾವ ಆಗತೈತಿ. ಎಂಟಮಿಬಾ ಜಿಂಗಿವಾಲಿಸ್ ಎಂಬ ಬ್ಯಾಕ್ಟೀರಿಯಾ, ಆದಿಜೀವಿಯಿಂದ ಬರತೈತಿ. ಒಸಡುಗಳಲ್ಲಿ ರಕ್ತಸ್ರಾವ ಆಗತ್ತೆ. ನಿದ್ರಾಹೀನತೆ, ಮೆದುಳಿಗೆ ಸಂಬಂಧಪಟ್ಟಿರುವಂಥ ರೋಗ ಟ್ರೆಪನೋಸೋಮಾ ಎಂಬ ಆದಿಜೀವಿಯಿಂದ ಬರತೈತಿ. ತೀವ್ರವಾದ ಜ್ವರ, ಹೌದಾ, ಇದನ್ನು ಸೆಟ್ಸೇನಾಳದ ಮೂಲಕ ಸಾಗಾಣಿಕೆ ಆಕೈತಿ ನೋಡ್ರಿ. ಡಯೇರಿಯಾ, ಅಮೇಬಿಯಾಸಿಸ್, ಅತಿಸಾರ ಅಂದ್ರೆ ಬೇದಿ ಅಂತ ಅರ್ಥ. ಎಲ್ಲಿಗೆ ಸಂಬಂಧಪಟ್ಟಿದ್ದು? ಕರಳುಗಳಿಗೆ. ಎಂಟಮಿಬಾ ಹಿಸ್ಟೋಲಿಟಿಕಾ ಎಂಬ ಏನಾಗತೈತಿ, ಆದಿಜೀವಿಯಿಂದ ಬರುವಂಥ ರೋಗ. ಬೇದಿ ಅಂದ್ರೆ ಗೊತ್ತಾಕತ್ತಲ್ಲ, ಹಿಂದ್ಕ ಮುಂದ್ಕ ಅಂತ ಕರೀತಾರೆ ನೋಡ್ರಿ ನಮ್ಮ ಕಡೆ. ಬೇದಿ ಅಂದ್ರೆ ಕಂಟಿನ್ಯೂಸ್ ಆಗಿ ಇದಾಗಿತ್ತು, ಕಂಟಿನ್ಯೂಸ್ ಆಗಿ ದೇಹದಿಂದ ವಿಸರ್ಜನೆ ಮಾಡ್ತಿತ್ತು. ಹ್ಞೂ ಅಂತೀರ? ಎಸ್ ನೋಡ್ರಿ, ಇವೆಲ್ಲ ಆದಿಜೀವಿಗಳಿಂದ ಬರುವಂಥ ರೋಗಗಳು. ಇದ್ರ ಜೊತೆಗೆ ಇಡೀ ಕೋರ್ಸನ್ನು ನಿಮಗೆ ಇನ್ನೊಂದ್ಸಲ ಏನಾರ ಹಾಕಿತ್ತಂದ್ರೆ ಕಂಟಿನ್ಯೂಸ್ ಆಗಿ ನೆನಪಿರ್ಲಿಲ್ಲ ಅಂದ್ರೆ ಒಂದನ್ನು 2x ಒಳಗಿಟ್ಟು ಸೀದಾ ಸ್ಪೀಡ್ ಒಳಗೆ ನೋಡ್ಕೊಂಬಿಡ್ರಿ. ಒಂದು ಸಲ ನೋಡಿ ಇನ್ನೊಂದು ಸಲ ನೋಡಿದ್ರೆ ಅಂದರೆ ಯು ವಿಲ್ ಗೆಟ್ ಕಂಪ್ಲೀಟ್ ರಿವಿಷನ್ ಆಫ್ ದಿಸ್ ಸಬ್ಜೆಕ್ಟ್. ಹೌದಾ? ಸೊ ಈ ಒಂದು ವಿಷಯ ನಾನು ನಿಮ್ಗೆ ಯಾವ ರೀತಿ ಕೆ ಎಸ್ ಹಿಡಿದು PC ಲೆವೆಲ್ ತನಕ ಕ್ವಶನ್ ಪೇಪರ್ ಫ್ರೇಮ್ ಮಾಡ್ಯಾರ 2021 24ವರೆಗೂ, 21 to 24ವರೆಗೂ. ಆ ಆಧಾರದ ಮೇಲೆ ಒಂದು ಕೋರ್ಸ್ ರೆಡಿ ಮಾಡಿ ನಿಮ್ಮ ಮುಂದೆ ಹೇಳ್ಕೊಟ್ಟಿದ್ದೀನಿ. ಏನೇ ಈ ಚಾಪ್ಟರ್ ಮೇಲೆ ಕ್ವಶನ್ ಕೇಳಿದ್ರಂದ್ರೆ ಇಲ್ಲಿಗೆ ಕೇಳ್ತಾರ, ಇಷ್ಟೊಳಗಿಂದ ಬರ್ತೈತೆ. ಅರ್ಥ ಆಗತ್ತೈತ್ರ? ಇದಕ್ಕಿಂತ ಜಾಸ್ತಿ ಹೋಗಂಗಿಲ್ಲ. ಬೇರೆದು ಬೇಕಾದ್ರೆ ಒಂದು ಯಾವ್ದಾರ ಬುಕ್ಕ ಓದ್ಕೊರಿ, ಬಟ್ 6th to 10th ತನಕ ಬುಕ್ ಭಾಳ ಇಂಪಾರ್ಟೆಂಟ್. 6th to 10th ಬುಕ್ಕ ಭಾಳ ಒಂದು ಇಂಪಾರ್ಟೆಂಟಾಗಿ ಕೆಲಸ ಮಾಡ್ತಾವೆ. ಇವ್ಕೂರ್ನ ಭಾಳ ಕರೆಕ್ಟಾಗಿ ಓದಬೇಕು. ಯಾಕಂದ್ರೆ ಸೆಂಟೆನ್ಸ್ ಇದರೊಳಗೆ ಪ್ರಶ್ನೆ ಕೇಳತ್ತಾರೆ. ಈ ಚಾಪ್ಟರ್ ಇವತ್ತೇನು ಹೇಳಿದ್ನಲ್ಲ, ಇದನ್ನು ನೀವು 8th ಬುಕ್ನಿಂದ ರಿವಿಷನ್ ಮಾಡಿರಿ. ಯು ವಿಲ್ ಗೆಟ್ ಅ ಕಂಪ್ಲೀಟ್ ನಾಲೆಜ್ ಅಬೌಟ್ ದೀಸ್ ಥಿಂಗ್ಸ್. ಅರ್ಥ ಆಗುತ್ತೆ? ಸೊ ಇಲ್ಲಿವರೆಗೂ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಚೆನ್ನಾಗಿ ಓದ್ಕೋರಿ, ಚೆನ್ನಾಗಿ ಮಾಡಿರಿ. ಹೌದಾ? ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನಂತ ಹೇಳ್ತಾ ಇಲ್ಲಿವರೆಗೂ ಶಾಂತ ರೀತಿಯಿಂದ ಕುಂತು ತರಗತಿ ಆಲಿಸಿರುವಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.